ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿನ್ನೊಲವಿನ ಆಸರೆಯಲ್ಲಿ ಭಾಗ 53. ವೇದಾಂತ್ನಿಂದ ಜಯರಾಮ್ಗೆ ಕಾಲ್ ಬಂದಾಗ, ವೇದಾಂತ್ ನಿಜವಾಗ್ಲೂ ತುಂಬ ಒಳ್ಳೆ ಹುಡುಗ. ಯಾವ ತಂದೆಯಾದರೂ ನನಗೆ ಇಂತಹ ಅಳಿಯ ಸಿಗಬಾರ್ದಾ ಅಂತ ಹೇಳೋ ಅಂಥ ಹುಡುಗ. ಅವನು ವಿಶ್ವನಾಥ್ ಅವರ ಮಗ ಆಗದೇ ಇದ್ದಿದ್ರೆ ನಾನು ಕಣ್ಮುಚ್ಚಿಕೊಂಡು ಅವನ ಜೊತೆ ನಿನ್ನ ಮದುವೆ ಮಾಡಿಸಿಬಿಡ್ತಾ ಇದ್ದೆ. ಸನ್ನಿಧಿಯ ಭವಿಷ್ಯ ಗಾಢಾಂಧಕಾರದಲ್ಲಿ ಮುಳುಗಿತ್ತು. ಜಯರಾಮ್ ಅವರು ಮಗಳಿಗೆ ವಿವರಿಸುತ್ತಿದ್ದರು. ಅವನ ತಂದೆ ಅವರ ಮಗನ ಜೀವನದಲ್ಲಿ ನೀನು ಅಡ್ಡವಾಗ್ತಿದ್ದೀಯ ಅಂತ ಅವರಿಗೇನಾದರೂ ಅನ್ನಿಸಿಬಿಟ್ರೆ ತಮ್ಮ ದಾರಿಗೆ ಮುಳ್ಳಾಗಿರುವ ನಿನ್ನನ್ನು ಯಾರಿಗೂ ಒಂದಿಷ್ಟು ಸಂಶಯ ಬರದ ಹಾಗೆ ನಿವಾರಿಸಬಹುದು. ಅವರಿಗೆ ಈಗಾಗಲೇ 2 ಕೊಲೆ ಮಾಡಿ ಅಭ್ಯಾಸ ಇದೆಯಲ್ಲ ಎಂದಾಗ ಅವಳು ನಿಂತಲ್ಲೇ ಚಳಿಜ್ವರ ಬಂದಂತೆ ನಡುಗಲಾರಂಭಿಸಿದ್ದಳು. ಅಡುಗೆ ಮನೆಯಲ್ಲಿದ್ದುಕೊಂಡು ಪತಿಯ ಮಾತುಗಳೆಲ್ಲವನ್ನೂ ಕೇಳಿಸಿಕೊಳ್ಳುತ್ತಿದ್ದ ಜಯಂತಿಯವರಿಗೆ ತುಂಬ ಆಘಾತವಾಗಿತ್ತು. ಅವರು ಈ ಬಗ್ಗೆ ಯೋಚಿಸಿರಲೇ ಇಲ್ಲ. ಮಗಳು ವೇದಾಂತ್ನನ್ನು ಪ್ರೀತಿಸುತ್ತಿದ್ದೇನೆ ಎಂದು ಬಾಯ್ಬಿಟ್ಟು ಹೇಳದಿದ್ದರೂ ಅವಳಿಗೂ ಅವನಲ್ಲಿ ಒಲವಿದೆ ಎಂಬುದನ್ನು ಜಯಂತಿಯವರು ಆಗಲೇ ಅರ್ಥ ಮಾಡಿಕೊಂಡಿದ್ದರು. ಮಗಳ ದುಃಖ ಕಣ್ಣೀರು ಕಂಡು ಅವರು ಕರಗಿದ್ದರು. ವೇದಾಂತ್ ಒಳ್ಳೆಯ ಹುಡುಗ, ತಮ್ಮದೇ ಜಾತಿಯವನು. ಮಾತ್ರವಲ್ಲ, ಅವನ ತಾಯಿ ಕುಸುಮ ಕೂಡ ಪತಿಗೆ ತಿಳಿದವರೇ. ತಮ್ಮ ಮಗಳು ಅವರ ಮನೆಯ ಸೊಸೆಯಾದರೆ ಸುಖವಾಗಿರಬಹುದು ಎಂದು ಅವರ ಅಭಿಪ್ರಾಯವಾಗಿತ್ತು. ಆದರೆ ಅವರೆಂದೂ ಈ ರೀತಿ ಯೋಚನೆಯೇ ಮಾಡಿರಲಿಲ್ಲವಲ್ಲ. ಈಗ ಪತಿ ಸಂದರ್ಭವನ್ನು ವಿವರಿಸಿ ಹೇಳಿದಾಗ ಹೇಗಾದರೂ ಮಾಡಿ ಮಗಳನ್ನು ವೇದಾಂತ್ನಿಂದ ದೂರ ಇರಿಸಬೇಕು. ಹುಡುಗಿ ಈಗ ಬೇರೆ ಹುಡುಗನನ್ನು ಮದುವೆಯಾಗಲು ಒಪ್ಪದಿರಬಹುದು, ಅತ್ತು ಕರೆದು ಗಲಾಟೆ ಮಾಡಬಹುದು. ಆದರೆ ಪ್ರೀತಿಸಿ ಮದುವೆಯಾಗಿ ಮುಂದೆ ಒದಗಬಹುದಾದ ಅಪಾಯವನ್ನು ನೆನೆಸಿಕೊಂಡರೆ ಅದಕ್ಕಿಂತ ಇದುವೇ ಮೇಲು ಎನಿಸಿತು ಜಯಂತಿಯವರಿಗೆ. ಅವರೀಗ ತಮ್ಮ ಪತಿ ಹೇಳುವುದೇ ಸರಿ, ತಾವು ಮಗಳಿಗೆ ಸಹಕರಿಸಬಾರದು, ಅವಳ ಪ್ರೀತಿಯನ್ನು ಪೋಷಿಸಬಾರದು ಎಂಬ ನಿರ್ಧಾರಕ್ಕೆ ಬಂದುಬಿಟ್ಟರು. ಅಷ್ಟರಲ್ಲಿ ವೇದಾಂತ್ನ ಕಾರು 2-3 ಬಾರಿ ಅವರ ಮನೆಯ ಎದುರು ಓಡಾಡಿತ್ತು. ದಿನ ಮನೆಯ ಮುಂದೆ ಸನ್ನಿಧಿ ರಂಗೋಲಿ ಬಿಡಿಸುತ್ತಿದ್ದುದು ವೇದಾಂತ್ಗೆ ಗೊತ್ತಿತ್ತಲ್ಲ. ಇಂದು ರಂಗೋಲಿ ಇರಲಿಲ್ಲ. ಅಂದರೆ ಮನೆಯಲ್ಲಿ ಏನೋ ಆಗಬಾರದ್ದು ಆಗಿದೆ. ಅವನ ಬಳಿ ಜಯಂತಿಯವರ ನಂಬರ್ ಇರಲಿಲ್ಲ. ವೇದಾಂತ್ ಅಲೋಕ್ಗೆ ಕರೆ ಮಾಡಿದರೆ ಅವನ ನಂಬರ್ ಅಸ್ತಿತ್ವದಲ್ಲಿ ಇಲ್ಲ ಎಂದು ಸಂದೇಶ ಬರುತ್ತಿತ್ತು. ಈಗ ವೇದಾಂತ್ ಜಯರಾಮ್ ಅವರಿಗೆ ಕರೆ ಮಾಡಿದ್ದ. ಅವನ ಕರೆ ಕಾಣುತ್ತಲೇ ಜಯರಾಮ್ ಅವರು ಅವನ ಕಾಲ್ ಸ್ವೀಕರಿಸಲೋ ಬೇಡವೋ ಎಂದು ಅರಿವಾಗದೆ 2 ನಿಮಿಷ ದೀರ್ಘ ಆಲೋಚನೆಯಲ್ಲಿದ್ದರು. ಈ ಹುಡುಗ ತಾವಂದುಕೊಂಡಂತೆ ಅಲ್ಲ. ತನ್ನ ಕೆಲಸ ಸಾಧಿಸಲು ಏನು ಬೇಕಾದರೂ ಮಾಡುತ್ತಾನೆ. ತಾನು ಪ್ರೀತಿಸುತ್ತಿರುವ ಹುಡುಗಿ ಸಂಪರ್ಕಕ್ಕೆ ಸಿಗುತ್ತಿಲ್ಲ ಎಂದು ನೇರವಾಗಿ ಅವಳ ತಂದೆಯ ಬಳಿಯೇ ವಿಚಾರಿಸಲು ಬರುತ್ತಾನೆಂದರೆ ಅವನ ಧೈರ್ಯವನ್ನು ಮೆಚ್ಚಲೇಬೇಕು. ತಾವು ಮಗಳ ಬಳಿ ಅವನ ಬಳಿ ಮಾತಾಡಬೇಡ, ಅವನಿಂದ ದೂರ ಇರು ಎಂದು ಹೇಳಿದರು. ಅದು ಅಷ್ಟು ಸುಲಭದ ಮಾತಲ್ಲ ಎಂದು ಈಗ ಜಯರಾಮ್ ಅವರಿಗೆ ಅರಿವಾಗಿತ್ತು. ಇಂದೇನು ಕಾಲೇಜ್ಗೆ ಕಳಿಸದೆ ಮನೆಯಲ್ಲಿ ಇರಿಸಬಹುದು. ಆದರೆ ಎಷ್ಟು ದಿನ ಹೀಗೆ ಮಾಡಲು ಸಾಧ್ಯ? ಯೋಚಿಸುತ್ತಿದ್ದವರು ಅವನ ಕರೆ ಸ್ವೀಕರಿಸಲೇ ಇಲ್ಲ. ಅಷ್ಟರಲ್ಲಿ ವೇದಾಂತ್ನಿಂದ ಒಂದು ಸಂದೇಶ ಬಂದಿತ್ತು. ಅಂಕಲ್, ನೀವು ಫ್ರೀಯಾದಾಗ ನಂಗೊಂದು ಕಾಲ್ ಮಾಡೋಕ್ಕಾಗುತ್ತಾ ಪ್ಲೀಸ್? ಅವನ ಸಂದೇಶವನ್ನು ಓದಿದ ಜಯರಾಮ್ ಅವರು ಅದಕ್ಕೂ ಉತ್ತರಿಸಲು ಹೋಗಲಿಲ್ಲ. ಈಗ ಅವರಿಗೆ ಏನು ಮಾಡಬೇಕೆಂದು ತೋಚದೆ ಅವರು ಜಯಂತಿಯವರನ್ನು ಅಲ್ಲಿಗೆ ಕರೆದರು. ಜಯ, ವೇದಾಂತ್ ಮನೆ ಮುಂದೆ ಓಡಾಡ್ತಿದ್ದಾನೆ. ಮಾತ್ರ ಅಲ್ಲ, ಸಾನು ಅವನ ಕರೆಗೆ ಸ್ಪಂದಿಸ್ತಾ ಇಲ್ಲ ಅಂತ ನನಗೆ ಕಾಲ್ ಮಾಡ್ತಾನೆ, ಮೆಸೇಜ್ ಮಾಡ್ತಾ ಇದ್ದಾನೆ. ಈಗ ಏನು ಮಾಡಬೇಕು ಅಂತ ನನಗೆ ತೋಚ್ತಾ ಇಲ್ಲ. ಈ ಸಮಸ್ಯೆಯಿಂದ ಹೊರಬರೋದು ನಾವು ತಿಳಿದುಕೊಂಡಷ್ಟು ಸುಲಭ ಅಲ್ಲ. ನಮ್ಮ ಹುಡುಗಿ ನನ್ನ ಹತ್ರ ಬರಬೇಡ, ಮಾತಾಡಬೇಡ ಅಂತ ವೇದಾಂತ್ ಹತ್ರ ಹೇಳಿದ್ರು ಅವನು ಬಲವಂತ ಮಾಡಬಹುದು. ಆಗ ರೋಡ್ನಲ್ಲಿ ಸೀನ್ ಕ್ರಿಯೇಟ್ ಆಗುತ್ತೆ. ಅಥವಾ ಅವಳ ಕಾಲೇಜಿಗೆ ಬಂದು ಮಾತಾಡಿಸೋಕೆ ಪ್ರಯತ್ನ ಪಡಬಹುದು. ಅದರಿಂದ ಮತ್ತು ತೊಂದರೆ ಆಗೋ ಸಂಭವವಿದೆ. ಸಮಸ್ಯೆ ಬಗೆಹರಿಯಲ್ಲ. ನಮ್ಮ ಮಾನ ಮರ್ಯಾದೆ ಬೀದಿಗೆ ಬರುತ್ತೆ. ಅವನಾಗೆ ನನ್ನ ಹತ್ರ ಮಾತಾಡಬೇಕು ಅಂತ ಹೇಳ್ತಾ ಇದ್ದಾನೆ. ಇಲ್ಲೇ ಓಡಾಡ್ತಾ ಇರುವವನು ಯಾವ ಕ್ಷಣದಲ್ಲಾದರೂ ಮನೆಗೆ ಬಂದರೆ ಹೆಚ್ಚಲ್ಲ. ನನಗೆ ಇವತ್ತು ಅರ್ಜೆಂಟಾಗಿ ಸೈಟ್ನಲ್ಲಿ ಕೆಲಸಕ್ಕೆ ಹೋಗಲೇಬೇಕು. ಒಂದು ವೇಳೆ ನಾನಿಲ್ಲದ ಸಂದರ್ಭದಲ್ಲಿ ಅವನು ಮನೆಗೆ ಬಂದರೆ ಮನೆಯೊಳಗೆ ಸೇರಿಸ್ಕೋಬೇಡ. ನಾವಿಬ್ಬರು ಮನೆಯಿಂದ ಹೋದ್ಮೇಲೆ ಗೇಟಿಗೆ ಲಾಕ್ ಮಾಡ್ಕೋ. ಆಗ ಅವನು ಯಾವುದೇ ಕಾರಣಕ್ಕೂ ಒಳಗೆ ಬರೋಕೆ ಸಾಧ್ಯನೇ ಇಲ್ಲ. ಒಂದು ಸಲ ಅವನನ್ನು ಮನೆಗೆ ಕರೆಸಿ ಮಾತಾಡಿದರೆ ಅವನು ಮತ್ತೆ ನಮ್ಮ ಸಾನು ಕಾಲೇಜ್ಗೆ ಹೋಗುವಾಗ ತೊಂದರೆ ಕೊಡೋಕೆ ಬರಲ್ಲ ಅಂತ ನನಗೂ ಅನ್ನಿಸ್ತಾ ಇದೆ. ಆದರೆ ಇವತ್ತು ಅದಕ್ಕೆ ಸಮಯ ಇಲ್ಲ. ನೀನು ತಿಂಡಿ ರೆಡಿ ಮಾಡು, ತಿಂಡಿ ತಿಂದ್ಕೊಂಡು ನಾವಿಬ್ಬರು ಕೆಲಸಕ್ಕೆ ಹೋಗ್ತೀವಿ ಎಂದು ಹೇಳಿದವರು ಮತ್ತೆ ಕಿಟಕಿಯ ಮೂಲಕ ಹೊರಗೆ ನೋಡಿದ್ದರು. ವೇದಾಂತ್ನ ಕಾರು ಈಗ ಅಲ್ಲೆಲ್ಲೂ ಕಾಣಿಸಲಿಲ್ಲ. ಸದ್ಯ ಹೊರಟು ಹೋದ. ಈಗ ತುಸು ನೆಮ್ಮದಿ ಎನಿಸಿತು ಜಯರಾಮ್ ಅವರಿಗೆ. ಕಷ್ಟನೋ ಸುಖನೋ, ನನ್ನಿಂದಾದಷ್ಟು ಮಟ್ಟಿಗೆ ನಿಮ್ಮನ್ನು ಪ್ರೀತಿಯಿಂದ ನೋಡ್ಕೊಂಡಿದ್ದೀನಿ. ಮುಂದೆಯೂ ಅಷ್ಟೇ. ನೀನು ಯಾವಾಗಲೂ ನಗ್ತಾ ಸುಖವಾಗಿರಬೇಕು ಅಂತ ಬಯಸ್ತೀನಿ. ಒಬ್ಬ ತಂದೆಯಾಗಿ ಮಗಳ ಜೀವನ ಸುಖವಾಗಿರೋಕೆ ಏನು ಮಾಡಬೇಕೋ ಅದನ್ನೇ ಈಗ ನಾನು ಮಾಡ್ತಾ ಇದ್ದೀನಿ. ನಿಜ ಹೇಳ್ತಿದ್ದೀನಿ ಮಗಳೇ, ವೇದಾಂತ್ನ ಮೇಲೆ ವೈಯಕ್ತಿಕವಾಗಿ ನನಗೆ ಯಾವ ದ್ವೇಷನೂ ಇಲ್ಲ. ಅವನು ನಿಜವಾಗ್ಲೂ ತುಂಬ ಒಳ್ಳೆಯ ಹುಡುಗ. ಯಾವ ತಂದೆಯಾದರೂ ನನಗೆ ಇಂತಹ ಅಳಿಯ ಸಿಗಬಾರ್ದಾ ಅಂತ ಹೇಳೋ ಅಂಥ ಹುಡುಗ ಅವನು.
ಅವನು ಆ ವಿಶ್ವನಾಥ್ ಅವರ ಮಗ ಆಗದೇ ಇದ್ದಿದ್ರೆ ಅವನ ಬಗ್ಗೆ ಖಂಡಿತವಾಗೂ ಇನ್ನೊಂದ್ಸಲ ಯೋಚನೆ ಮಾಡಬಹುದಾಗಿತ್ತು. ಯೋಚನೆ ಮಾಡೋದೇನು, ನಾನು ಕಣ್ಮುಚ್ಚಿಕೊಂಡು ಅವನ ಜೊತೆ ನಿನ್ನ ಮದುವೆ ಮಾಡಿಸಿಬಿಡ್ತಾ ಇದ್ದೆ ಎಂದು ಸನ್ನಿಧಿಯ ತಂದೆ ಹೇಳಿದಾಗ ಅವಳ ಎದೆಯಾಳದಲ್ಲೆಲ್ಲೋ ಒಂದು ಸಣ್ಣ ಆಶಾಕಿರಣ ಮೂಡಿದಂತಾಗಿ ಕಾತುರದಿಂದ ತಂದೆಯ ಮುಖ ನೋಡಿದಳು. ಅಷ್ಟರಲ್ಲಿ ಅವಳ ತಂದೆ ಮತ್ತೆ ಮಾತು ಮುಂದುವರಿಸಿದ್ದರು. ಅವನ ತಂದೆಯ ಬಗ್ಗೆ ಈಗಲೂ ಜಯರಾಮ್ ಅವರಿಗೆ ಒಳ್ಳೆಯ ಅಭಿಪ್ರಾಯ ಇರಲೇ ಇಲ್ಲ. ಆ ವಿಶ್ವನಾಥ್ ಸರಿಯಿಲ್ಲಮ್ಮ. ಅವರಿಗೆ ಸಂಬಂಧಗಳ ಬೆಲೆ ಗೊತ್ತಿಲ್ಲ. ಹೆಂಗಸರನ್ನ ಗೌರವಿಸಲ್ಲ. ಹೆಣ್ಣು ಮಕ್ಕಳ ಜೀವನ ಅಂದರೆ ಅವರಿಗೆ ಕಾಲಕಸಕ್ಕಿಂತ ಕಡೆ. ಅವರ ಪ್ರಕಾರ ಹೆಣ್ಣಿನ ಜೀವಕ್ಕೆ ಬೆಲೆನೇ ಇಲ್ಲ. ಅವನಂತಹ ಹೊಲಸು ಮನುಷ್ಯನ್ನ ನಾನು ನನ್ನ ಜೀವಮಾನದಲ್ಲಿ ನೋಡಿಲ್ಲ. ಹಣ, ಆಸ್ತಿ, ಅಂತಸ್ತಿಗೆ ಜೊಲ್ಲು ಸುರಿಸೋರು ಮೇಲೆ ಬಿದ್ದು ಅವನ ಮಗನಿಗೆ ಹೆಣ್ಣು ಕೊಡಬಹುದು. ಆದರೆ ನಾನು ಮಾತ್ರ ಯಾವ ಕಾರಣಕ್ಕೂ ನನ್ನ ಮಗಳನ್ನ ಅವನ ಮಗನಿಗೆ ಕೊಡಲ್ಲ. ನನಗೆ ಮಗಳು ಶ್ರೀಮಂತಳಾಗಿ ಬದುಕುವ ಬದಲು ಒಳ್ಳೆಯ ಮನೆ ಸೇರಿ ಸುಖವಾಗಿ ಸಂಸಾರ ನಡೆಸಿಕೊಂಡು ಹೋದರೆ, ನೆಮ್ಮದಿಯಾಗಿ ಜೀವನ ನಡೆಸಿಕೊಂಡು ಹೋದರೆ ಸಾಕು. ತಂದೆಯಾಗಿ ಇದುವರೆಗೂ ನೀನು ಆಸೆಪಟ್ಟಿದ್ದನ್ನೆಲ್ಲ ತೆಕ್ಕೊಟ್ಟಿದ್ದೀನಿ. ಯಾವತ್ತೂ ನಿನ್ನ ಇಚ್ಛೆಗೆ ವಿರುದ್ಧವಾಗಿ ನಿಂತು ನಿನ್ನ ಮನಸ್ಸು ನೋಯಿಸಿಲ್ಲ. ಆದರೆ ಇದೊಂದು ವಿಷಯದಲ್ಲಿ ಮಾತ್ರ ನೀನು ನನ್ನನ್ನು ಕ್ಷಮಿಸಬೇಕು ಸಾನು. ನಿನ್ನ ಈ ಆಸೆ ಯಾವತ್ತಿಗೂ ನೆರವೇರಲ್ಲ. ನನ್ನ ಮೇಲೆ ನಿಂಗೆ ಒಂದಿಷ್ಟಾದರೂ ಗೌರವ ಇದ್ದರೆ ದಯವಿಟ್ಟು ಇದೊಂದು ಮಾತು ನಡೆಸಿಕೊಡು. ಇವತ್ತಿನಿಂದ ಈ ಕ್ಷಣದಿಂದ ವೇದಾಂತ್ನ ಮರೆತು ಬಿಡು. ಅವನಿಗೆ ಫೋನ್ ಮಾಡೋದಾಗ್ಲಿ ಅಥವಾ ಇನ್ಯಾವುದೇ ರೀತಿಯಲ್ಲಿ ಸಂಪರ್ಕ ಇಟ್ಕೊಳ್ಳೋದಾಗ್ಲಿ ಮಾಡಬೇಡ. ಅವನಾಗೆ ನಿನ್ನ ಹತ್ರ ಬಂದರೂ ಹತ್ತಿರ ಸೇರಿಸಬೇಡ. ಏನೇ ಮಾತಾಡೋದಿದ್ರು ನಮ್ಮ ತಂದೆ ಹತ್ತಿರ ಮಾತಾಡುವನು. ನಾನವನಿಗೆ ಬುದ್ಧಿ ಹೇಳಿ ನಿನ್ನ ತಂಟೆಗೆ ಬರದೇ ಇದ್ದ ಹಾಗೆ ನೋಡ್ಕೊಡ್ತೀನಿ. ನಿನ್ನ ಪಪ್ಪಂಗೋಸ್ಕರ ಇಷ್ಟು ಮಾಡ್ತೀಯಮ್ಮ. ಈಗ ಬೇಡಿಕೊಳ್ಳುತ್ತಿದ್ದರು ಜಯರಾಮ್. ಸನ್ನಿಧಿಯ ಮನಸ್ಸು ನೋವಿನ ಜ್ವಾಲೆಯಲ್ಲಿ ಬೆಂದು ಸುಟ್ಟು ಭಸ್ಮವಾದಂತಾಗಿತ್ತು. ತಂದೆ ಹಿಂದಿನ ದಿನ ಅವಳ ಮೇಲೆ ರೇಗಿ ಗದರಿದ್ದರು. ಆದರೆ ಇಂದು ಅವಳಿಗೆ ಹೊಡೆದಿರಲಿಲ್ಲ, ಬೈದಿರಲಿಲ್ಲ. ಅವರ ಒಳ್ಳೆಯತನದಿಂದ ಅವಳನ್ನು ಕಟ್ಟಿಹಾಕಿದ್ದರು. ತಂದೆಯ ಮೇಲೆ ಅವರಂದುಕೊಂಡದ್ದಕ್ಕಿಂತ ಹೆಚ್ಚಿನ ಭಯ, ಭಕ್ತಿ, ಗೌರವ ಇತ್ತು ಸನ್ನಿಧಿಗೆ. ಒಂದು ಕಡೆ ತಂದೆಯ ಮಾತನ್ನು ಮೀರಲಾರದಂತಹ ಸ್ಥಿತಿಯಾದರೆ ಇನ್ನೊಂದೆಡೆ ವೇದಾಂತನ್ನು ಕಳೆದುಕೊಳ್ಳುವ ಮನಸ್ಸಿಲ್ಲದೆ ಅವಳ ಎದೆ ಬಿರಿಯುವಂತೆ ಅತ್ತಿದ್ದಳು. ಅವಳ ಭವಿಷ್ಯ ಗಾಢಾಂಧಕಾರದಲ್ಲಿ ಮುಳುಗಿತ್ತು. ಇನ್ನು ತಂದೆಯ ಬಳಿ ಕುಳಿತುಕೊಳ್ಳುವ ಸ್ಥಿತಿಯಲ್ಲಿ ಇರಲಿಲ್ಲ ಸನ್ನಿಧಿ. ಅಳು ತಡೆಯಲಾಗದೆ ಸೀದಾ ತನ್ನ ರೂಮ್ಗೆ ಓಡಿ ಹೋಗಿ ಬಾಗಿಲು ಹಾಕಿಕೊಂಡಿದ್ದಳು. ಹಾಸಿಗೆ ಬಿಟ್ಟೇಳದೆ ಅಲ್ಲೇ ಕುಳಿತು ಅಳುತ್ತಿದ್ದಳು. ಆಗ ವೇದಾಂತ್ ಇಲ್ಲೇ ಓಡಾಡುತ್ತಿದ್ದಾನೆ. ಯಾವುದೇ ಕ್ಷಣದಲ್ಲಾದರೂ ಮನೆಗೆ ಬರಬಹುದು, ತಂದೆಯ ಬಳಿ ಮಾತಾಡಬಹುದು ಎಂದಂದುಕೊಂಡಾಗ ಸನ್ನಿಧಿಯ ಮನಸ್ಸಲ್ಲಿ ಮೂಡಿದ ಉತ್ಸಾಹ ಈಗ ತಂದೆಯ ಮಾತು ಕೇಳಿ ತಣ್ಣಗಾಗಿತ್ತು. ತನ್ನ ತಂದೆಗೆ ವೇದಾಂತ್ ಮೇಲೆ ಒಳ್ಳೆಯ ಅಭಿಪ್ರಾಯವಿದೆ. ಅವನ ತಂದೆ ಮಾಡಿದ ತಪ್ಪಿಗೆ ಅವನು ಹೊಣೆಯೇ ಅಲ್ಲವಲ್ಲ. ಮತ್ತೇಕೆ ತಮಗಿಬ್ಬರಿಗೆ ಈ ಶಿಕ್ಷೆ ಕೊಡುತ್ತಿದ್ದಾರೆ ಎಂದು ಯೋಚಿಸುತ್ತಿತ್ತು ಅವಳ ಮನಸ್ಸು. ತಂದೆಯ ಬುದ್ಧಿವಾದ ಕೇಳಿದರೂ ಒಮ್ಮೆ ಭಯವಾದರೂ ಅವಳ ಮನಸ್ಸು ಮಾತ್ರ ಅವನನ್ನೇ ಬಯಸುತ್ತಿತ್ತು. ಅವನ ಒಡನಾಟ, ಒಲವು ಮತ್ತು ಪ್ರೀತಿಯ ಸವಿಯನ್ನು ಅನುಭವಿಸಿದವಳಿಗೆ ಅವನನ್ನು ಮದುವೆಯಾದರೆ ಅವನು ತನ್ನ ತಾಯಿಯಂತೆಯೇ ಮಮತೆಯಿಂದ ತನ್ನನ್ನು ಸಾಕುತ್ತಾನೆ ಎಂದೇ ಅನಿಸುತ್ತಿತ್ತು. ಅವನ ಬಗ್ಗೆ ಅವಳ ಮನಸ್ಸಲ್ಲಿ ಮೂಡಿದ ಭಾವನೆಯನ್ನು ಅಳಿಸಲು ಸಾಧ್ಯವೇ ಆಗುತ್ತಿಲ್ಲ. ಅವನನ್ನು ಬಿಟ್ಟು ಬದುಕಲು ಸಾಧ್ಯವೇ ಇಲ್ಲ ಎಂದು ಎನಿಸಿದ ಕ್ಷಣವಾಗಿತ್ತದು. ಮಗಳು ರೂಮ್ ಸೇರಿ ಅಳುತ್ತಿದ್ದಾಳೆಂದು ಅವಳ ತಂದೆ ತಾಯಿ ಇಬ್ಬರಿಗೂ ಗೊತ್ತಿತ್ತು. ಅವಳೀಗ ಹಠ ಮಾಡುತ್ತಾಳೆಂದು ಅವಳ ಮಾತನ್ನು ಕೇಳುವ ಮನಸ್ಸು ಅವರಿಬ್ಬರಿಗೂ ಇರಲಿಲ್ಲ. ಅವರಿಬ್ಬರು ಅವಳತ್ತ ದೀರ್ಘ ನಿರ್ಲಕ್ಷ್ಯ ವಹಿಸಿದ್ದರು. ತಾಯಿ ಬೆಳಗಿನ ತಿಂಡಿಯ ತಯಾರಿಗೆ ಹೊರಟರೆ ತಂದೆ ಸ್ನಾನ ಮಾಡಿ ಕೆಲಸಕ್ಕೆ ಹೊರಡಲು ತಯಾರಿ ನಡೆಸುತ್ತಿದ್ದರು. ಅಷ್ಟರಲ್ಲಿ ಅಲೋಕ್ ಹೊರಟು ರೆಡಿಯಾಗಿ ಬಂದಿದ್ದ. ಅವನು ತನ್ನ ಕಣ್ಸನ್ನೆಯ ಮೂಲಕ ತಂಗಿ ಎಲ್ಲಿದ್ದಾಳೆ ಎಂದು ಕೇಳಿದಾಗ ರೂಮ್ನಲ್ಲಿದ್ದಾಳೆ ಎಂದು ಹೇಳಿದ ಜಯರಾಮ್ ಅವರು ಸೂಕ್ಷ್ಮವಾಗಿ ವಿಷಯವನ್ನು ಅವನಿಗೆ ವಿವರಿಸಿ ಹೇಳಿದರು. ಯಾವುದೇ ಕಾರಣಕ್ಕೂ ಈ ವಿಷಯದಲ್ಲಿ ತಂಗಿಗೆ ಸಹಾಯ ಮಾಡಬಾರದೆಂದು ಮಗನಿಗೆ ಬುದ್ಧಿ ಹೇಳಿದ್ದರು ಜಯರಾಮ್. ಅವನೀಗ ಇಬ್ಬದಿಯ ಸಂಕಟದಲ್ಲಿ ನರಳಲಾರಂಭಿಸಿದ್ದ. ಹೊರಟು ರೆಡಿಯಾಗಿ ಬಂದ ಮಗ ಮತ್ತು ಪತಿಗೆ ತಿಂಡಿ ಇತ್ತಿದ್ದರು ಜಯಂತಿ. ಅವರಿಬ್ಬರು ತಿಂಡಿ ತಿಂದು ಹೊರಟ ಬಳಿಕ ಗೇಟ್ನ ಲಾಕ್ ಮಾಡಿ ಒಳಗೆ ಬಂದಿದ್ದರು. ಬಳಿಕ ಮಗಳನ್ನು ತಿಂಡಿಗೆ ಕರೆದರು. ಸನ್ನಿಧಿಗೆ ಹೊಟ್ಟೆ ಹಸಿವಿರಲಿಲ್ಲ. ಅವಳಿಗೆ ಈಗ ವೇದಾಂತ್ ಬೇಕಾಗಿದ್ದ, ಬೇರೇನೂ ಬೇಕಾಗಿರಲಿಲ್ಲ. ಆದರೆ ತಾಯಿಯ ಬಳಿ ಹಾಗೆ ಹೇಳಲು ಸಾಧ್ಯವಿಲ್ಲವಲ್ಲ. ನನಗೆ ಹಸಿವಿಲ್ಲಮ್ಮ, ನೀನು ತಿಂಡಿ ತಿನ್ನು ಎಂದು ಅಳುತ್ತಾ ಮಲಗಿದ್ದಲ್ಲಿಂದಲೇ ಉತ್ತರಿಸಿದ್ದಳು ಸನ್ನಿಧಿ. ಮಗಳು ಹೊಟ್ಟೆ ಹಸಿವಿನಿಂದ ಇರಬೇಕಾದರೆ ತಿಂಡಿ ತಿನ್ನಲು ಮನಸ್ಸಾಗಲಿಲ್ಲ ಜಯಂತಿಯವರಿಗೆ. ಅವಳನ್ನು ಅರಸುತ್ತಾ ಅವಳ ರೂಮ್ಗೆ ಬಂದಿದ್ದರು. ಸನ್ನಿಧಿ ಹಾಸಿಗೆ ಬಿಟ್ಟೇಳದೆ ಅಲ್ಲೇ ಮಲಗಿಕೊಂಡು ಅಳುತ್ತಿದ್ದಳು. ಅವಳ ತಲೆದಿಂಬು ಆಗಲೇ ತೋಯ್ದು ಹೋಗಿತ್ತು. ಸನ್ನಿಧಿ ಒಂದೇ ದಿನದಲ್ಲಿ ಬಿಸಿಲಿಗೆ ಬಾಡಿದ ಹೂವಿನಂತಾಗಿದ್ದಳು. ಮುದುಡಿದ ಮುಖ, ಕಣ್ಣಂಚಿನಿಂದ ಕಂಬನಿಯನ್ನು ಕಂಡು ಜಯಂತಿಯವರು ವಿಚಲಿತರಾದರು. ಸಾನು, ಎಷ್ಟು ಅಂತ ಅಳ್ತೀಯಾ? ನಿನ್ನ ಅಳು ಈ ತಾಯಿ ಹೃದಯಕ್ಕೆ ನೋಡೋಕೆ ಸಾಧ್ಯ ಆಗ್ತಾ ಇಲ್ಲ ಕಣೆ. ನಾವೇನು ನಿಂಗೆ ಕೆಟ್ಟದಾಗ್ಲಿ ಅಂತ ಬಯಸ್ತೀವ? ನಿನ್ನ ಒಳ್ಳೆಯದಕ್ಕೆ ತಾನೇ ಹೀಗೆಲ್ಲ ಮಾಡ್ತಿರೋದು. ಅರ್ಥ ಮಾಡ್ಕೋಬೇಕು ಕಣೆ ನೀನು. ಸಾನು, ನೀನು ಹೀಗೆ ಊಟ ತಿಂಡಿ ಬಿಟ್ಟು ಒಂದೇ ಸಮನೆ ಹಠ ಹಿಡಿದು ಅಳ್ತಾ ಕೂತ್ರೆ ನಿಂಗಿಂತ ಹೆಚ್ಚಿನ ಸಂಕಟ ನಮಗಾಗುತ್ತೆ ಕಣೆ. ಗೊತ್ತಾ ನಿಂಗೆ?
ಅವರು ವೇದನೆ ತುಂಬಿದ ಧ್ವನಿಯಲ್ಲಿ ಹೇಳಿದಾಗ ಅವಳ ದುಃಖ ಮತ್ತೂ ಹೆಚ್ಚಾಯಿತು. ಬಿಕ್ಕಿ ಬಿಕ್ಕಿ ಅಳಲಾರಂಭಿಸಿದ್ದಳು. 2 ನಿಮಿಷ ಅಸಹಾಯಕರಾಗಿ ಅವಳನ್ನೇ ನೋಡುತ್ತಾ ನಿಂತಿದ್ದ ಜಯಂತಿ ಸಪ್ಪೆ ಮುಖ ಮಾಡಿಕೊಂಡು ಹೊರಗೆ ಹೋದರು. ಹಿಂದಿನ ದಿನ ಸಂಜೆ ಬಲವಂತದಿಂದ ತಿಂಡಿ ತಿಂದಿದ್ದಳು. ರಾತ್ರಿ ಊಟ ಸೇರಿರಲಿಲ್ಲ. ಆದರೂ ತಾಯಿ ಬಲವಂತದಿಂದ ಅವಳಿಗೆ ಕೈತುತ್ತು ಕೊಟ್ಟು ಊಟ ಮಾಡಿಸಿದ್ದರು. ರಾತ್ರಿ ಸರಿಯಾಗಿ ನಿದ್ದೆಯೂ ಬಂದಿರಲಿಲ್ಲ. ತಾಯಿ ಪುಟ್ಟ ಮಗುವನ್ನು ಹತ್ತಿರಕ್ಕೆ ಎಳೆದುಕೊಂಡು ಬೆಚ್ಚನೆ ಅಪ್ಪಿ ಮಲಗಿಸುವಂತೆ ಅವಳನ್ನು ಮಲಗಿಸಿದ್ದರು. ಅವಳಿಗೆ ನಿದ್ದೆ ಬಂದಿರಲಿಲ್ಲ. ಆಗ ತಂದೆ ಹೇಳಿದ ಹಿತವಚನಗಳೆಲ್ಲ ಅವಳ ಒಳಿತಿಗಾಗಿ ಎಂದು ಗೊತ್ತಿತ್ತು. ಬುದ್ಧಿ ಅದೆಲ್ಲವನ್ನೂ ಸ್ವೀಕರಿಸಿದ್ದರೂ ಮನಸ್ಸು ಮಾತ್ರ ವೇದಾಂತ್ಗಾಗಿ ತುಡಿಯುತ್ತಲೇ ಇತ್ತು. ಅವಳಿಗೆ ವೇದಾಂತ್ ಬೇಕಾಗಿದ್ದ ಅಂದು ಇಂದು ಎಂದೆಂದಿಗೂ. ಸ್ವಲ್ಪ ಹೊತ್ತಿನಲ್ಲೇ ತಾಯಿ ಬಿಸಿ ಕಾಫಿ ಮತ್ತು ರೈಸ್ ಬಾತ್ನೊಂದಿಗೆ ಮತ್ತೆ ಕೋಣೆಯೊಳಗೆ ಬಂದಿದ್ದರು. ಸನ್ನಿಧಿ ಈಗ ಮಲಗಿರಲಿಲ್ಲ. ಬದಲಾಗಿ ಎದ್ದು ಕುಳಿತಿದ್ದಳು. ಕಾಫಿ ತಿಂಡಿ ಕೊಟ್ಟರು. ತೆಗೆದು ಪಕ್ಕಕ್ಕಿಟ್ಟಳು. ನನ್ನ ಮನಸ್ಸು ಕೆಟ್ಟಿರಬೇಕಾದ್ರೆ ಯಾವ ಸುಖಕ್ಕೋಸ್ಕರ ಈ ಕಾಫಿ ಕುಡಿದು ತಿಂಡಿ ತಿನ್ನಲಿ? ತಂದೆಯ ಮುಂದೆ ತುಟಿ 2 ಮಾಡದವಳು ಈಗ ತಾಯಿಯ ಬಳಿ ಹೇಳಿಕೊಳ್ಳುತ್ತಿದ್ದಳು. ಹಠ ಮಾಡಬೇಡ ಸಾನು, ಸಮಾಧಾನ ಮಾಡ್ಕೋ. ಪ್ರೀತಿನ ಬಿಟ್ಕೊಡೋದು ಕಷ್ಟ ಅಂತ ಗೊತ್ತಿದೆಯಮ್ಮ. ಆದರೂ ಕೆಲವೊಂದ್ಸಲ ಮನಸ್ಸಿನ ಇಚ್ಛೆಗೆ ವಿರುದ್ಧವಾಗಿ ನಡ್ಕೋಬೇಕಾಗುತ್ತೆ. ಜೀವನ ಅಂದರೆ ಬರೀ ನಿನ್ನೆ ಮತ್ತೆ ಇವತ್ತು ಮಾತ್ರ ಅಲ್ಲಮ್ಮ, ಮುಂದೂ ಇದೆ. ನಾವು ಯೋಚನೆ ಮಾಡಬೇಕಿರೋದು ಮುಂದಿನ ಭವಿಷ್ಯವನ್ನ, ಮುಂದೆ ಬರೋ ಆ ನಾಳೆಗಳನ್ನ. ನಮ್ಮ ನಾಳೆ ಚೆನ್ನಾಗಿರ್ಬೇಕು ಅಂದರೆ ಇವತ್ತು ಕೆಲವೊಂದು ತ್ಯಾಗ ಮಾಡಲೇಬೇಕಾಗುತ್ತೆ ಕಣೆ. ಪಪ್ಪ ಹೇಳೋದು ಸರಿ. ಭವಿಷ್ಯ ಇಲ್ಲದಿರೋ ಸಂಬಂಧವನ್ನು ಮುಂದುವರಿಸಲೇಬಾರ್ದು. ವೇದಾಂತ್ನ ಮರೆತು ಬಿಡು ಕಂದ. ಸನ್ನಿಧಿ ತಾಯಿಯ ಸಮಾಧಾನಕ್ಕಾಗಿ ಸದ್ದಿಲ್ಲದೆ ಕಾಫಿ ಕುಡಿದಳು. ಎಂದಿನ ಸಿಹಿ ಕಾಫಿಯಲ್ಲ, ಅವಳ ಕಣ್ಣೀರು ಸೇರಿದ ಉಪ್ಪು ಮಿಶ್ರಿತ ಕಾಫಿ. ತಿಂಡಿಯೂ ಆಯಿತು. ಅದು ಉಪ್ಪು ಜಾಸ್ತಿಯಾದ ತಿಂಡಿ. ಅಷ್ಟರಲ್ಲಿ ಆಫೀಸ್ಗೆ ಕೆಲಸಕ್ಕೆಂದು ಹೋಗಿದ್ದ ಅಲೋಕ್ ಅರ್ಧ ದಾರಿಯಿಂದ ಹಿಂದಿರುಗಿ ಬಂದಿದ್ದ. ಆಗ ತಂದೆ ಮನೆಯಲ್ಲಿ ಇದ್ದರಲ್ಲ. ಅವನಿಗೆ ತಂಗಿಯ ಬಳಿ ಮಾತಾಡಲು ಸಾಧ್ಯವಾಗಿರಲಿಲ್ಲ. ಇಂದು ಕೆಲಸಕ್ಕೆ ಹೋದರೂ ಅವನಿಗೆ ಅವಳ ಅಳುಮುಖವೇ ಕಾಣಿಸುತ್ತಿತ್ತು. ಕೆಲಸ ಮಾಡಲಾಗದೆ ಅಲ್ಲಿರಲು ಮನಸ್ಸಾಗದೆ ಮರಳಿ ಹಿಂತಿರುಗಿದ್ದ. ತನ್ನ ಕೈಯಲ್ಲಿದ್ದ ಗೇಟಿನ ಕೀ ಸಹಾಯದಿಂದ ಗೇಟ್ ತೆರೆದು ಮನೆಗೆ ಬಂದ ಅಲೋಕ್ ಅವಳನ್ನರಸಿಕೊಂಡು ಕೋಣೆಯೊಳಗೆ ಬಂದ. ಅವನನ್ನು ಕಂಡು ಮನದ ನೋವು ಹಸಿಯಾಯಿತು ಸನ್ನಿಧಿಗೆ. ಅಣ್ಣ ಪ್ಲೀಸ್, ನೀನಾದರೂ ಪಪ್ಪಂಗೆ ಹೇಳು, ನನಗೆ ಹೆಲ್ಪ್ ಮಾಡು, ಸಣ್ಣ ದನಿಯಲ್ಲಿ ಬಿಕ್ಕಿದಳು ಸನ್ನಿಧಿ. ಪಪ್ಪ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ ಅಂದಮೇಲೆ ಯಾರಿಂದಲೂ ಅದನ್ನು ಬದಲಾಯಿಸೋಕೆ ಆಗಲ್ಲ ಸಾನು. ಅಷ್ಟಕ್ಕೂ ಪಪ್ಪ ಇಷ್ಟು ಖಡಕ್ಕಾಗಿ ನಿರ್ಧಾರ ತಗೊಂಡಿದ್ದಾರೆ ಅಂದರೆ ಅದರ ಹಿಂದೆ ಬಲವಾದ ಕಾರಣವೊಂದು ಇರಲೇಬೇಕು. ನಿನ್ನ ಹಿತದೃಷ್ಟಿಯಿಂದಲೇ ಈ ನಿರ್ಧಾರಕ್ಕೆ ಬಂದಿದ್ದಾರೆ. ಪಪ್ಪನ ಮೇಲೆ ನಿಂಗೆ ನಂಬಿಕೆ ಇದೆ ಅಲ್ವಾ? ಹೆಚ್ಚು ಚಿಂತೆ ಮಾಡೋಕೆ ಹೋಗಬೇಡ. ಪಪ್ಪ ಹೇಳಿದ ಹಾಗೆ ಮಾಡು, ಮುಂದಕ್ಕೆ ಸುಖವಾಗಿರ್ತೀಯ. ಅವನು ಅವಳಿಗೆ ಹಿತವಚನವನ್ನೇ ನುಡಿದಾಗ ಅವಳ ದುಃಖವಂತೂ ಹೇಳತೀರದು. ಸನ್ನಿಧಿಯ ಸುಖ, ಸಂತೋಷ, ನಗು ಎಲ್ಲವೂ ವೇದಾಂತ್ ಆಗಿದ್ದ. ಅವನನ್ನು ಕಳೆದುಕೊಂಡು ಅವಳು ಸುಖವಾಗಿರಲು ಹೇಗೆ ಸಾಧ್ಯವಿತ್ತು? ಅವಳ ಕಂಗಳು ಮತ್ತೆ ತುಂಬಿ ಹರಿದವು. ಅಲೋಕ್ಗೆ ಈಗ ತಂಗಿಯ ನೋವು ದುಃಖ ನೋಡಲು ಸಾಧ್ಯವೇ ಆಗುತ್ತಿಲ್ಲ. ಅಲ್ಲಿ ನಿಲ್ಲಲಾಗಿರಲಿಲ್ಲ. ನಿಟ್ಟುಸಿರು ಬಿಟ್ಟು ಹೊರಗೆ ಹೋದ ಅಲೋಕ್. ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು. ವೀಕ್ಷಕರೇ, ನಾನು ಹಾಕೋ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.